ನೋಡಿ, ಜಮೀರ್ ಅವರು ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಲುಕು ಹಾಕೊಂಡಿದ್ದಾರೆ. ಈ ಕಡೆ ವೈರಲ್ ಆಗಿರುವಂತಹ ಆಡಿಯೋ ಬಗ್ಗೆ ಜಮೀರ್ ಅವರು ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಜಮೀರ್ ಅವರ ಪರ ಸಾಕಷ್ಟು ಪ್ರೊಟೆಸ್ಟ್ಗಳು ಆಗ್ತಾ ಇದ್ರೂ ಕೂಡ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಆಡಿಯೋ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಡಿಯೋ ನಂದಲ್ಲ, ಅದು AI ಸೃಷ್ಟಿ ಮಾಡಿರುವಂತಹ ಆಡಿಯೋ ಅಂತ ಹೇಳಿ. ಬಟ್ ಏನೇ ಸೃಷ್ಟಿ ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಈ ಕಡೆ ಸಚಿವ ಸ್ಥಾನನೂ ಇಲ್ಲ. ಅದೆಲ್ಲದರ ನಡುವೆ DCM ಆಗ್ತಾರೆ ಅನ್ನುವ ವಿಚಾರಗಳು ಕೂಡ ಕೇಳಿಬರ್ತಾ ಇತ್ತು, ಅದೂ ಇಲ್ಲ. ಸೊ ಹಾಗಾಗಿ ಏನು ಮಾಡೋದು ಅನ್ನುವ ಗೊಂದಲದಲ್ಲಂತೂ ಜಮೀರ್ ಅವರು ಸಿಕ್ಕಾಪಟ್ಟೆ ಇದ್ದಾರೆ. ಇತ್ತೀಚೆಗಂತೂ ಮಾಧ್ಯಮಗಳ ಮುಂದೇನೂ ಅಷ್ಟಾಗಿ ಜಮೀರ್ ಅವರು ಕಾಣಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಜಮೀರ್ ಅವರು ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. JDS ಅಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ದಾರೆ. ಸೊ ಸಿದ್ದರಾಮಯ್ಯ ಅವರನ್ನ ನೋಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿರ್ತಾರೆ. ಬಟ್ ಸಿದ್ದರಾಮಯ್ಯನವರು ಕೆಳಗಿಳಿದ ಮೇಲೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅವರಿಲ್ಲ. ಬಟ್ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಒಂದು, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಆಡಿಯೋ ಸ್ಫೋಟ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ SDPI ಅಭ್ಯರ್ಥಿಯ ಪರ ಜಮೀರ್ ಅವರು ಪ್ರಚಾರ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು. ಅದರ ಜೊತೆಗೆ ಸಮರ್ಥ ಶಾಮನೂರು ಅವರನ್ನ ಸೋಲ್ಸೋದಕ್ಕೆ ಪಣ ತೊಟ್ಟಿದ್ರು ಕಾಂಗ್ರೆಸ್ ಅಭ್ಯರ್ಥಿ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗದ್ರ, ಈ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಂತೆ ನೋಡಿ, ಚುನಾವಣೆ ಆಗಿ 48 ಗಂಟೆಯಲ್ಲೇ ಇಬ್ಬರನ್ನ ತಲೆದಂಡ ಕೂಡ ಮಾಡಲಾಗುತ್ತೆ. ಆ ಸಂದರ್ಭದಲ್ಲೇ ಜಮೀರ್ ಅವರನ್ನೂ ಕೂಡ ತಲೆದಂಡ ಆಗಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರುತ್ತೆ. ಬಟ್ ಈಗಿರುವಂತಹ ಪ್ರಶ್ನೆ, ಹೈಕಮಾಂಡ್ ಅಂಗಳದಲ್ಲಿದೆ ಜಮೀರ್ ಅವರ ಚೆಂಡು. ಸೊ ಹೈಕಮಾಂಡ್ ಏನ್ ಮಾಡುತ್ತೆ? ಹೈಕಮಾಂಡ್ ಮೀನ್ಸ್ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ? ಜಮೀರ್ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಅದೇ ಈಗ ಸದ್ಯಕ್ಕೆ ಫೈನಲ್ಲು. ಹಾಗಾಗಿ ಅಸಲಿ ಆಟ ಈಗ ಶುರುವಾಗತ್ತೆ. ಏನ್ ನಿರ್ಧಾರ ತೆಗೆದುಕೊಳ್ತಾರೆ? ಈ ಕಡೆ ಹೌದು, ಇವ್ರ ವಿರುದ್ಧ ಶಿಸ್ತು ಕ್ರಮ ಅಂದ್ರೂ ಕೂಡ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ 2028ರ ಚುನಾವಣೆಯಲ್ಲಿ. ಯಾಕಂದ್ರೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ನಿರ್ಣಾಯಕ ಅನ್ನೋದು ಗೊತ್ತಿರುವಂತಹ ವಿಚಾರವೇ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಸ್ಲಿಂ ಲೀಡ್ ಇರುವಂತಹ ಎಷ್ಟೋ ಕ್ಷೇತ್ರಗಳಿದೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟೋ ಕ್ಷೇತ್ರಗಳಿದೆ. ದಾವಣಗೆರೆ ದಕ್ಷಿಣನೇ ತಗೊಳ್ಳಿ, 85,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರ. ಈ ದಾವಣಗೆರೆ ದಕ್ಷಿಣದಂತಹ ಸಾಕಷ್ಟು ಕ್ಷೇತ್ರಗಳಿದೆ. ಅಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಅದರಲ್ಲೂ ಮುಸ್ಲಿಮರ ಅತಿ ದೊಡ್ಡ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ಅವ್ರಿಗೆ ಬರೀ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಟ್ಟು, ರಾಜ್ಯಾದ್ಯಂತ ಹೋರಾಟಗಳಾಗ್ತಾ ಇದೆ. 2ನೇ ಲಿಸ್ಟಲ್ಲೂ ಅವರ ಹೆಸರಿಲ್ಲ ಅಂದಾಗ ಇನ್ನು ಎಷ್ಟರ ಮಟ್ಟಿಗೆ ಮುಸ್ಲಿಮರು ತಿರುಗು ಬೀಳ್ತಾರೆ? ಅದೆಲ್ಲದರ ನಡುವೆ ಇವರ ವಿರುದ್ಧ ಏನಾದರೂ, ಜಮೀರ್ ಅವರ ವಿರುದ್ಧ ಏನಾದರೂ ಶಿಸ್ತು ಕ್ರಮ ಆದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗುತ್ತೆ. 2028ಕ್ಕೆ ಮುಸ್ಲಿಮರು 100ಕ್ಕೆ 100% ತಿರುಗು ಬೀಳ್ತಾರೆ. ನಾವು ದಾವಣಗೆರೆ ವಿಚಾರಣೆ ತಗೊಳ್ಳಿ, ಇತ್ತೀಚೆಗೆ ನಡೆದಂತಹ ಬೈ ಎಲೆಕ್ಷನ್ನು, ಪ್ರತಿ ಬಾರಿಯೂ ಕೂಡ 25ರಿಂದ 30 ಸಾವಿರ ಲೀಡಲ್ಲಿ ಗೆಲ್ತಾ ಇದ್ದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ. ಆ ಕ್ಷೇತ್ರ ವಿಭಜನೆಯಾದ ನಂತರ ಬಟ್ ಈ ಬಾರಿ SDPIನ ಅಫ್ಸರ್ ಕೊಡ್ಲಿಪೇಟೆಯವರು 19,000 ಮತಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಮುಸ್ಲಿಮರು ಎಷ್ಟರ ಮಟ್ಟಿಗೆ ತಿರುಗಿ ಬಿದ್ರು? ಕೇವಲ ಸಮರ್ಥ ಶಾಮನೂರು ಅವರು 5,000 ಮತಗಳ ಅಂತರದಿಂದ ಗೆಲ್ಲೋದು, ಕೇವಲ 5,000 ಮತಗಳ ಅಂತರದಿಂದ. ಸೊ ಹಾಗಾಗಿ ಜಮೀರ್ ಅವರ ವಿರುದ್ಧ ಏನು ಕ್ರಮ ಅನ್ನೋದೇ ಸದ್ಯಕ್ಕಿರೋದು. ವೇಣುಗೋಪಾಲ್ ಅವರು ಜಮೀರ್ ಅವರ ಪರ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಇಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ಜಮೀರ್ ಅವರ ಹೆಸರು ಇರಲೇಬೇಕು. ಯಾಕಂದ್ರೆ ಕೇರಳದಲ್ಲಿ KC ವೇಣುಗೋಪಾಲ್ ಅವರ ಪರ ಎಷ್ಟರ ಮಟ್ಟಿಗೆ ಕ್ಯಾಂಪೇನ್ ಮಾಡಿದ್ದಾರೆ. ಇಲ್ಲಿಗೆ ದಾವಣಗೆರೆಗೆ ಬರ್ದಲೇ ಇರೋ ತರ ಅಲ್ಲೇ ಠಿಕಾಣಿ ಹೂಡಿದ್ರು. ಹಾಗಾಗಿ ಸಹಜವಾಗಿನೇ
KC ವೇಣುಗೋಪಾಲ್ ಅವರು ಜಮೀರ್ ಅವರ ಪರ ಬ್ಯಾಟಿಂಗ್ ಮಾಡಲೇಬೇಕು. ಬಟ್ ಅಲ್ಟಿಮೇಟ್ ಏನೇ ಬ್ಯಾಟಿಂಗ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಸೊ ಜಮೀರ್ ಅವರನ್ನ ಕೈ ಬಿಟ್ರೂ ಕಷ್ಟ. ಜಮೀರ್ ಅವ್ರನ್ನ ಏನಾದರೂ ಮತ್ತೆ ಇಟ್ಕೊಂಡ್ರೆ ಮುಂದೆ ಯಾರಾದರೂ ಇದೇ ರೀತಿ ಪಕ್ಷ ಚಟುವಟಿಕೆ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಾಗ ಹೈಕಮಾಂಡು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜಮೀರ್ ಅವರೂ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೈಕಮಾಂಡ್ ಕೂಡ ಸಿಲುಕಾಕೊಂಡಿರೋದ್ರಿಂದ ಈ ಜಮೀರ್ ಅವರ ವಿಚಾರಕ್ಕೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿ ಅವರು, ಎರಡನೇ ಪಟ್ಟಿಲಾದ್ರೂ ಯಾವ್ದಾದ್ರೂ ಒಂದು ಖಾತೆ ಕೊಟ್ಟು ಸದ್ಯಕ್ಕೆ ಸಮಾಧಾನ ಮಾಡ್ತಾರಾ, ಅಥವಾ ಇದು ಇದೇ ರೀತಿ ಕಂಟಿನ್ಯೂ ಆಗಿ ಜಮೀರ್ ಅವರು ಪಕ್ಷನೇ ಬಿಡ್ತಾರಾ, ಬೇರೆ ಪಕ್ಷನ ಸ್ಥಾಪನೆ ಮಾಡ್ತಾರಾ, ಅಥವಾ ಇರುವಂತಹ ಬೇರೆ ಪಕ್ಷಕ್ಕೆ ಏನಾದ್ರೂ ಹೋಗ್ಬಿಡ್ತಾರಾ, ಈ ರೀತಿಯ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸೊ ನೋಡೋಣ ಜಮೀರ್ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಆ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಕಾದು ನೋಡಬೇಕು.